ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಈ ದಿನ ಕರ್ತನ ದಿನ, ಭಾನುವಾರವಾಗಿದೆ. ದೇವರ ಸನ್ನಿಧಿಗೆ ಹೋಗೋದಕ್ಕಿಂತ ಮುಂಚೆ ಬನ್ನಿರಿ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಭಾನುವಾರ ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವ ಹಾಗೆ ನೀವು ನೇಮಿಸಿರುವ ಈ ದಿನವನ್ನು ಘನವಾದ ದಿನವೆಂದು, ಮನೋಹರದ ದಿನವೆಂದು, ಕರ್ತನೊಂದಿಗೆ ಸಹವಾಸ ಮಾಡುವ ದಿನವೆಂದು, ದೇವಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸುವ ಸಮಯವೆಂದು, ಇದೊಂದು ಬೆಲೆ ಬಾಳುವ ದಿನವೆಂದು ನಾವು ಪರಿಗಣಿಸುವಂತೆ ನಿಮ್ಮ ಸನ್ನಿಧಿಯಲ್ಲಿ ನೂತನವಾದ ಬಲವನ್ನು, ಆಧ್ಯಾತ್ಮಿಕ ಪ್ರೇರೇಪಣೆಯನ್ನು ಹೊಂದಿಕೊಳ್ಳುವಂತೆಯೂ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಸಭೆಗೆ ಹೋಗ್ತಾ ಇದ್ದೀರಾ ಪ್ರಿಯರೇ? ಸಭೆಗೆ ಹೋಗುವಂಥವರ ಜನಸಂಖ್ಯೆ ಗತಕಾಲದ ಲಾಕ್ಡೌನ್ ನಂತರ, ಪ್ಯಾಂಡೆಮಿಕ್ ನಂತರ ಬಹಳ ಕಡಿಮೆಯಾಗಿದೆ. ಬಹಳ ಚರ್ಚಸ್ಗಳು ಮುಚ್ಚಾಕಲಾಗಿವೆ. ಎಲ್ಲರೂ ಸ್ತಬ್ಧರಾಗಿದ್ದಾಗ ಬೇರೆ ಗತಿಯಿಲ್ಲದಕ್ಕೆ ಅವಾಗ ಲೈವ್ನಲ್ಲಿ ದೇವರನ್ನು ಆರಾಧಿಸಿದೆವು, ಒಳ್ಳೆಯದು. ಆದರೆ ಈಗ ದೇವರ ಕೃಪೆಯಿಂದ ಎಲ್ಲಾ ಸಭೆಗಳು ತೆರೆಯಲ್ಪಟ್ಟದಾಗಿವೆ. ನಮಗೀಗ ಎಷ್ಟೋ ಸ್ವೇಚ್ಛೆ ಇದೆ. ಇವಾಗಲೂ ಕೂಡ ಅನೇಕರು ಲೈವ್ನಲ್ಲಿಯೇ ದೇವರ ವಾಕ್ಯ ವೀಕ್ಷಿಸಲು ಇಚ್ಛಯಿಸುತ್ತಾರೆ. ಮನೆಯಲ್ಲೇ ಇದ್ದುಕೊಂಡು ದೇವರನ್ನು ಆರಾಧಿಸ್ತೇವೆ ಎಂದು ಎಷ್ಟೋ ಜನ ಹೇಳುವಂಥದ್ದು ದುಃಖಕರವಾಗಿಯೇ ಇದೆ. ಎಷ್ಟೇ ಆಗಲಿ, ನಾವೆಲ್ಲರೂ ಫಿಸಿಕಲ್ ಆಗಿ, ಅಂದರೆ ನಾವೆಲ್ಲರೂ ಸೇರಿ ಆರಾಧಿಸುವಂತಹ ಆ ಒಂದು ಅಟ್ಮಾಸ್ಫಿಯರ್, ಆ ಒಂದು ವಾತಾವರಣ, ನೀವೊಬ್ಬರೇ ಕೂತ್ಕೊಂಡಾಗ, ಇಲ್ಲವೇ ನೀವು ಕುಟುಂಬದೊಂದಿಗೆ ಕೂತ್ಕೊಂಡಾಗ ಆ ದೇವರ ಸನ್ನಿಧಿಯನ್ನು, ಸಭೆಯಲ್ಲಿರುವ ಅಭಿಷೇಕವನ್ನು ಪರಿಪೂರ್ಣವಾಗಿ ನಾವು ಹೇಗೆ ಹೊಂದಲಿಕ್ಕಾಗುತ್ತೆ? ಬೇರೆ ಅವರಿಗೆ, ಸಭೆಗೆ ಹೋಗಲು ಅವಕಾಶವಿಲ್ಲದವರಿಗೆ, ನೋಡಿರಿ, ನಿಮ್ಮಲ್ಲಿಯೂ ಕೆಲವರು ಇತರ ದೇಶದಿಂದ ವೀಕ್ಷಿಸ್ತಾ ಇದ್ದೀರಿ. ನೀವಿದ್ದ ಸ್ಥಳದಲ್ಲಿ ಯಾವ ಕನ್ನಡ ಸಭೆ ಬಹುಶಃ ಇಲ್ಲ. ಆ ದೇಶದವರಿಗೂ ನಿಮ್ಮ ಭಾಷೆ ಬರಲ್ಲ. ಕೆಲವೊಂದು ಸ್ಥಳಗಳಲ್ಲಿ, ಅಂದರೆ ನೀವಿರುವಂತಹ ಕೆಲವೊಂದು ಸ್ಥಳಗಳ ಸುತ್ತಮುತ್ತದಲ್ಲಿ ಯಾವ ಸಭೆಯೇ ಇರಲ್ಲ. ಅಂತಹ ನೀವು ಒಂದು ವೇಳೆ ಲೈವ್ನಲ್ಲಿಯೇ ಆರಾಧಿಸೋದಾದರೆ ದೇವರು ನಿಮಗೆ ವಿಶೇಷ ಕೃಪೆ ತೋರಿಸ್ತಾರೆ. ಬಟ್ ದೇವರು ಕೊಟ್ಟ ಅವಕಾಶಗಳನ್ನು ನಾವು ಉಪಯೋಗಿಸಲಾರದಂತೆ, ಪಕ್ಕದ ಬೀದಿಯಲ್ಲಿದ್ದರೂ, ಇಲ್ಲವೇ ಎದುರುಗಡೆ ಇದ್ರೂ, ಇಲ್ಲವೇ ಸ್ವಲ್ಪ ದೂರ ಪ್ರಯಾಣ ಮಾಡಿ ಹೋಗಬೇಕಾದ ಸ್ಥಳದಲ್ಲಿರುವ ಸಭೆಗಳ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡುವಂಥದ್ದು ಒಳ್ಳೆಯದಲ್ಲ. ಯಾಕೆಂದರೆ ಅದು ದೇವರ ಆಜ್ಞೆಯಾಗಿದೆ. 6 ದಿನಗಳವರೆಗೂ ನೀವು ಕಷ್ಟಪಟ್ಟು ಕೆಲಸ ಮಾಡಿರಿ. 7ನೆಯ ದಿನವನ್ನು ದೇವರು ಸಬ್ಬತ್ ದಿನವನ್ನಾಗಿ ಮಾಡಿದ್ದಾರೆ. ಅದೇನು ಶನಿವಾರವಲ್ಲವೋ ಸಬ್ಬತ್ ದಿನ ಎಂದು ವಾದಿಸುವಂಥವರು ಕೂಡ ಇದ್ದಾರೆ. ನೀವು ಯಹೂದ್ಯರಾಗಿರೋದಾದರೆ ಖಚಿತವಾಗಿಯೂ ಯಹೂದ್ಯರಿಗೆ ಶನಿವಾರವೇ ಸಬ್ಬತ್ ಇರುತ್ತೆ. ಆದರೆ ಯಾವಾಗ ಹಳೇ ಒಡಂಬಡಿಕೆಯನ್ನು ತೆಗೆದುಹಾಕಿ ಕ್ರಿಸ್ತನು ತನ್ನ ರಕ್ತದಿಂದ ಹೊಸ ಒಡಂಬಡಿಕೆಯನ್ನು, ಇದು ನಿಮಗೋಸ್ಕರ ಸುರಿಸಲ್ಪಟ್ಟಿರುವ ಹೊಸ ಒಡಂಬಡಿಕೆಯ ರಕ್ತ ಎಂದು ಯೇಸು ಹೇಳಿದಾರಲ್ಲವೇ? ಯೇಸು ಮರಣವನ್ನು, ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ಆ ದಿನವೇ ಕರ್ತನ ದಿನವನ್ನಾಗಿ ನಾವು ಪಾಲಿಸುತ್ತಾ ಬರ್ತಿದ್ದೇವೆ. ನೀವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನ ನೋಡೋದಾದರೆ, ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ, ಅಲ್ಲಿ ಯೇಸು ಪುನರುತ್ಥಾನನಾದ ಸಮಯ ಅದು. ಸಮಾಧಿ ತೆರೆಯಲ್ಪಟ್ಟಿತು. ಕತ್ತಲೆಯೊಳಗಿಂದ ಬೆಳಕು ಬಂತು, ಮರಣದೊಳಗಿಂದ ಜೀವ ಬಂತು. ಸಬ್ಬತ್ ದಿನವಾದ ನಂತರ, ಅಂದರೆ ಸ್ಯಾಟರ್ಡೇ ಆದ ನಂತರ ಭಾನುವಾರ ಬಂತು. ದ ಫಸ್ಟ್ ಡೇ ಆಫ್ ದ ವೀಕ್. ಈ ದಿನ ಅದೇ ಆಗಿದೆ. ಇದು ವಾರದ ಮೊದಲನೇ ದಿನ. ಸಬ್ಬತ್ ದಿನದೊಂದಿಗೆ 7 ದಿನ ಮುಗಿದೋದುವು. ಮೊದಲನೇ ದಿನ ಇಟ್ಸ್ ಎ ನ್ಯೂ ಬಿಗಿನಿಂಗ್, ಒಂದು ನೂತನ ಪ್ರಾರಂಭವನ್ನಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ದೇವರ ಮಕ್ಕಳಾದ ನಾವು, ಗತಿಸಿ ಹೋಯಿತು, ಹಳೆಯದ್ದು ಹೊರಟು ಹೋಯಿತು, ಸಮಸ್ತವು ನೂತನವಾಯಿತು. ಹಾಗಾಗಿ ಭಾನುವಾರದಂದು ಪುನರುತ್ಥಾನವನ್ನು ನಾವು ಜ್ಞಾಪಕ ಮಾಡಿಕೊಳ್ತಾ, ಮರಣವನ್ನೇ ಜಯಿಸಿ ಮೃತ್ಯುಂಜಯನಾಗಿ ಜೀವಸ್ವರೂಪನಾದ ಕ್ರಿಸ್ತನ ರಕ್ತ ಸಂಬಂಧಿಗಳಾಗಿ ನಾವು ಕೂಡಿ ಬರಬೇಕೆಂಬುದು ಆದಿ ಸಭೆ, ಅಂದರೆ 2000 ವರ್ಷಗಳ ಹಿಂದೆ ಪ್ರಾರಂಭವಾದದ್ದು, ಈಗ ಹೊಸದಾಗಿ ಬಂದದ್ದಲ್ಲ.
ಆ ಕಾಲದಲ್ಲೇ ಅವರು ಭಾನುವಾರ ಸಭೆ ಕೂಡುತ್ತಾ ಇದ್ರು. ಯೇಸು ಕ್ರಿಸ್ತನು ಪುನರುತ್ಥಾನನಾದ ನಂತರ ಮೊಟ್ಟ ಮೊದಲ ಸಾರಿ, ಆವಾಗ ಚರ್ಚ್ಗಳಿರಲಿಲ್ಲ, ಆವಾಗ ವಿಶ್ವಾಸಿಗಳು ಕಾಣಿಸಲಿಲ್ಲ. ಆದರೆ ಆ 12 ಮಂದಿ ಶಿಷ್ಯರು ಯೆಹೂದ್ಯರಿಗೆ ಭಯಪಟ್ಟು ತಮ್ಮ ಕೋಣೆಯೊಳಗೆ ಬಾಗಿಲು ಮುಚ್ಕೊಂಡಿರುವಾಗ ಆ ಭಾನುವಾರ ಏನ್ ಮಾಡಿದ್ರು ನೋಡಿರಿ. ಭಾನುವಾರ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ ಓದುತ್ತೇನೆ ಕೇಳಿ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ. ನೀವು ಬೈಬಲ್ ತೆರೀರಿ. ನಿಮ್ಮ ಹತ್ರ ಬೈಬಲ್ ಇದೆಯಾ? ಬೈಬಲ್ ಬಳಸ್ತಾ ಇದ್ದೀರಾ? ಬೈಬಲ್ ನೋಡ್ತಾ ಇದ್ದೀರಾ? ಬೈಬಲ್ ಓದುತ್ತಾ ಇದ್ದೀರಾ? ನಾವು ಹೇಳಿದ ಮಾತು ನೆನಪಿಲ್ಲದೇ ಇರಬಹುದು, ಆದರೆ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡಿಕೊಂಡ್ರೆ ನಿಮ್ಮ ಮನಸ್ಸೊಳಗೆ ನೆಲೆಗೊಳ್ಳುತ್ತವೆ. 19ನೇ ವಚನ, ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ ನೋಡಿ. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಅವರ ಮೇಲೆ ಊದಿ, ನೀವು ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಅಂದನು. ಭಾನುವಾರದಂದು ಯೇಸು ಮತ್ತೊಂದು ಸಾರಿ ತನ್ನ ಶಿಷ್ಯರಿಗೆ ಪ್ರತ್ಯಕ್ಷವಾಗ್ತಾರೆ. ಆ ದಿನ ತೋಮ ಇಲ್ಲದಕ್ಕೆ 8 ದಿನಗಳಾದ ನಂತರ ಮತ್ತೊಂದು ಸಂಡೇ ಯೇಸು ತನ್ನನ್ನು ತಾನು ಅವರಿಗೆ ತೋರಿಸಿಕೊಂಡ್ರು. ಯೇಸು ನಮ್ಮನ್ನು ದರ್ಶಿಸುವ ದಿನ, ಯೇಸು ನಮ್ಮೊಂದಿಗೆ ಸಹವಾಸ ಮಾಡುವ ದಿನ, ನಮ್ಮ ಸಂದೇಹ ತೀರಿಸಿಕೊಳ್ಳುವ ದಿನ, ಕರ್ತನ ಆತ್ಮನ ಶಕ್ತಿಯನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವ ದಿನ ಭಾನುವಾರವಾಗಿದೆ. ಭಾನುವಾರ ದೇವರ ಆಲಯಕ್ಕೆ ಹೋಗಿ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆನ್ನುವುದು ಯೇಸು ಪುನರುತ್ಥಾನ ಆದ ನಂತರ ಮೊದಲೆರಡು ಶತಮಾನಗಳಲ್ಲಿ, ಅಂದರೆ ಮೊದಲ ಶತಮಾನ, 2ನೇ ಶತಮಾನದಲ್ಲಿರುವ ವಿಶ್ವಾಸಿಗಳೆಲ್ಲರೂ ಕೂಡಿ ಬಂದರು. ಅಂದಿನಿಂದ ಕ್ರಿಸ್ತ ಶಕ ಅಂದರೆ ಎಡಿ, ಅಂದರೆ ಕ್ರಿಸ್ತನ ಜನನದ ನಂತರ. ಅರ್ಥ ಆಯ್ತಾ ಪ್ರಿಯರೇ? ಕ್ರಿಸ್ತನ ಜನನದ ನಂತರ. ಈಗ ಇದನ್ನು ಕೂಡ ಬದಲಾಯಿಸಿಬಿಟ್ಟಿದ್ದಾರಲ್ಲವೇ. BC AD ಅನ್ನುವಂಥದ್ದನ್ನು, ಅಂದರೆ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಡೆತ್ ಎನ್ನುವಂಥದ್ದು ಈಗ ಬೇರೆ ಹೇಳ್ತಿದ್ದಾರೆ. ವಾಟ್ ಎವರ್ ಇಟ್ ಈಸ್, ಕ್ರಿಸ್ತನು ಪುನರುತ್ಥಾನನಾದ ನಂತರ ಕ್ರಿಸ್ತಶಕ 351ನೇ ವರ್ಷದಲ್ಲಿ ಭಾನುವಾರದಂದು ಅಫಿಷಿಯಲ್ ಹಾಲಿಡೇಯಾಗಿ ಆ ಕಾಲದಲ್ಲಿದ್ದ ರಾಜನು ಘೋಷಿಸಿದ. ಅಂದಿನಿಂದ ನಮಗೆ ಗೊತ್ತಿಲ್ಲದಂತೆಯೇ ಎಲ್ಲ ದೇಶಗಳಲ್ಲಿ 99% ದೇಶಗಳಲ್ಲಿ ಭಾನುವಾರ ಹಾಲಿಡೇ ಆಗಿ ಉಳ್ಕೊಂಡಿದ್ದು ಮನುಷ್ಯರು ನೇಮಿಸಿದ್ದಲ್ಲ. ಕೆಲವೊಂದು ದೇಶಗಳಲ್ಲಿ ಕಾಯ್ದೆ ಕಾನೂನು ಇದ್ದಾಗ್ಯೂ ಕೂಡ ಈಗ ಅವುಗಳನ್ನು ದೇ ಆರ್ ಆಲ್ಸೋ ರಿಯಲೈಸಿಂಗ್, ಬಿಕಾಸ್ ಆಲ್ ದ ವರ್ಲ್ಡ್, ಅಂದರೆ ಲೋಕದಲ್ಲೆಲ್ಲ ಭಾನುವಾರ ಹಾಲಿಡೇ ಅಂದಿರುವಾಗ ನೀವು ವರ್ಕಿಂಗ್ ಡೇ ಅಂದುಕೊಂಡ್ರೆ ಕೆಲಸಗಳು ಆಗೋದಿಲ್ವಲ್ಲ. ಈಗ ಪ್ರಪಂಚ ಚಿಕ್ಕದಾಯ್ತಲ್ಲವೇ. ಯಾವುದೇನೇ ಆಗಿರಲಿ, ಬಹುಶಃ ದಿನಗಳಲ್ಲಿ ಯಾವುದು ನಮಗೆ ಮುಖ್ಯವಾಗಿಲ್ಲದೇ ಇರಬಹುದು. ಒಂದು ವೇಳೆ ಭಾನುವಾರ ಆಗದಿದ್ರೆ ಶುಕ್ರವಾರ ಮಾಡಬಹುದು, ಆದರೆ ಅದಲ್ಲ ಮುಖ್ಯ. ಇಲ್ಲಿ ದಿನ ಯಾವುದೆಂದು ಗುರುತಿಸುವಂಥದ್ದಲ್ಲ, ಕರ್ತನ ದಿನ ಯಾವುದೆಂದು ಗ್ರಹಿಸಿಕೊಳ್ಳೋದು ಮುಖ್ಯ. ಕರ್ತನ ದಿನವನ್ನು ಘನವಾದ ದಿನವೆಂದು ಪರಿಗಣಿಸುವಾಗ, ನನ್ನ ದೇವರು ಸಜೀವವಾಗಿದ್ದಾರೆಂದು ಗುರುತಿಸಿ ಆತನನ್ನು ಆರಾಧಿಸಲು ಆತನ ಆವರಣದಲ್ಲಿ ಸೇರಿ ಬರುವಾಗ, ಆತನ ರಕ್ತದಿಂದ ನಾನು ವಿಮೋಚಿಸಲ್ಪಟ್ಟಿದ್ದೇನೆಂದು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ವಿಶ್ವಾಸಿಗಳೆಲ್ಲರೂ ಒಂದೇ ಕುಟುಂಬವಾಗಿ, ಒಂದೇ ಆತ್ಮದೊಂದಿಗೆ, ಏಕ ಹೃದಯದೊಂದಿಗೆ ಪರಲೋಕದ ತಂದೆಯನ್ನು ಆರಾಧಿಸಲು ಕೂಡಿ ಬರುವಾಗ ದೇವರ ಸನ್ನಿಧಿಯಲ್ಲಿ ಬಲವಾಗಿ ಇಳಿದು ಬರುತ್ತೆ. ಭಾನುವಾರ ಅಂದ ಕೂಡಲೇ ದೇವರನ್ನು ಆರಾಧಿಸಬೇಕೆಂಬ ಆಸೆ, ಸಭೆಗೆ ಹೋಗಬೇಕೆಂಬ ಆಸೆ ನಮ್ಮಲ್ಲಿ ಹುಟ್ಟಿ ಬರಬೇಕು. ಆಲಯದಲ್ಲಿ ದೇವರು ತನ್ನ ಆಲಯದೊಳಗಿಂದ ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಆಲಯದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ ಲಾಲಿಸುತ್ತಾನೆ. ಎಲ್ಲಿ ಮಾಡಿದ್ರೂ ದೇವರು ಕೇಳ್ತಾರೆ, ಅದು ಬೇರೆ ಸಂಗತಿ. ಆದರೆ ಆತನ ಆಲಯದೊಳಕ್ಕೆ ಹೋಗಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ನನ್ನ ಮುಖದರ್ಶನ ಬಯಸಿ ನನಗೆ ಪ್ರಾರ್ಥಿಸುವುದಾದರೆ ನಾನು ಪರಲೋಕದಿಂದ ನಾನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನಷ್ಟೇ ಅಲ್ಲ, ಅವರ ದೇಶವನ್ನು ಸ್ವಸ್ಥಪಡಿಸುವೆನೋ ಅಂದಿದ್ದಾರೆ. ದೇವರ ಮಕ್ಕಳು ದೇಶಕ್ಕೆ ಆಶೀರ್ವಾದಕರವಾಗಿರಬೇಕು. ಕ್ರಿಸ್ತನನ್ನು ಅರಿತವರು ಪ್ರಪಂಚಕ್ಕೆ ಆಶೀರ್ವಾದಕರವಾಗಿರುವಂಥದ್ದು ಚರಿತ್ರೆಯಲ್ಲಿ ನೋಡ್ತೇವೆ. ಕರ್ತನ ಮಕ್ಕಳಾಗಿ ನಾವು ಕೂಡಿ ಬಂದು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಶಕ್ತಿ ನಮ್ಮ ಮಧ್ಯದಲ್ಲಿ ಬಲವಾಗಿರುವಂಥದ್ದಾಗಿರುತ್ತೆ.
ಐಕ್ಯತೆಯಿಂದ ಪ್ರಾರ್ಥಿಸಿ. ಯಾವುದು ಭೂಲೋಕದಲ್ಲಿ ಬಂಧಿಸ್ತೇವೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತೆ, ಯಾವುದು ಬಿಡುಗಡೆ ಮಾಡ್ತೇವೋ ಅದು ಪರಲೋಕದಲ್ಲಿ ಬಿಡುಗಡೆಯಾಗುತ್ತೆ. ಅಬ್ಬಾ, ಎಂತಹ ದೊಡ್ಡ ಅಧಿಕಾರವನ್ನು, ಎಂತಹ ದೊಡ್ಡ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಕರ್ತನ ದಿನವನ್ನು ಘನವಾದ ದಿನವೆಂದು ಪರಿಗಣಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನೊಂದು ವಿಷಯ, ಕರ್ತನ ಆಲಯಕ್ಕೆ ಹೋಗುವುದು ಎದಕ್ಕಾಗಿ ಅಂದರೆ ಕೇವಲ ಹಾಡು ಹಾಡುವುದಕ್ಕಾಗಿಯೋ ಅಂದುಕೊಳ್ಳಬಾರದು. ಆರಾಧಿಸುವುದಕ್ಕಾಗಿ ಹಾಡು ಹಾಡಬೇಕು, ಪ್ರಾರ್ಥಿಸುವುದಕ್ಕಾಗಿ ಕರ್ತನ ಸನ್ನಿಧಿಯಲ್ಲಿ ಆತನು ನಮಗೋಸ್ಕರ ಸಿದ್ಧ ಮಾಡಿರುವ ಸಂದೇಶವನ್ನು ದೈವ ಸೇವಕರ ಮೂಲಕ ನಮಗೆ ವಿವರಿಸುತ್ತಿರುವಾಗ, ಪವಿತ್ರ ಆತ್ಮನ ಮುಖಾಂತರ ದೇವರು ನಮ್ಮ ಹೃದಯದೊಳಗೆ ಪ್ರವೇಶಿಸುವಾಗ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತದೆ, ನಮ್ಮ ಬಲಹೀನತೆಗೆ ಬಲ ದೊರಕುತ್ತದೆ. ನಮಗೆ ಅರ್ಥ ಆಗದಿರುವ, ಅವಗಾಹನ ಆಗದಿರುವ ಆಧ್ಯಾತ್ಮಿಕ ಸತ್ಯಗಳನ್ನು, ಗೂಢಾರ್ಥಗಳನ್ನು ನಾವು ಗ್ರಹಿಸಿಕೊಳ್ಳುವವರಾಗಿರ್ತೇವೆ. ಭವಿಷ್ಯದ ಕುರಿತಾದ ಭಯ ಬಿಟ್ಟುಹೋಗುತ್ತದೆ. ದೇವರ ಕೃಪೆ ನಮ್ಮ ವಿಷಯದಲ್ಲಿ ಎಷ್ಟು ವಿಸ್ತಾರವಾಗಿದೆ ಎಂದು ನಾವು ಗ್ರಹಿಸಿಕೊಳ್ತೇವೆ. ಅಷ್ಟೇ ಅಲ್ಲ, ಭಾನುವಾರದಂದು ಅವರು ಕೂಡಿ ಬಂದಾಗ ರೊಟ್ಟಿ ಮುರಿಯುತ್ತಾ ಇದ್ರು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 7ನೇ ವಚನ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ನೋಡಿರಿ, ಕರ್ತನಾದ ಯೇಸು ಆ ದಿನ ಶಿಷ್ಯರಿಗೆ ಹೇಳಿರುವ ಮಾತಿದು. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಲು ಇದನ್ನು ಮಾಡಿರಿ ಎಂದಿದ್ದಾರೆ. ಇದು ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ, ನೀವು ಇದನ್ನು ತಿನ್ನುವಾಗೆಲ್ಲ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದಿದ್ದಾರೆ. ಇದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿರುವಂತಹ ನನ್ನ ಒಡಂಬಡಿಕೆಯ ರಕ್ತ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದಿದ್ದಾರೆ. ನನ್ನ ಪ್ರೀತಿ ಜ್ಞಾಪಕ ಮಾಡಿಕೊಳ್ಳಿರಿ ಎಂದಿದ್ದಾರೆ. ನನ್ನ ಶಕ್ತಿ ಜ್ಞಾಪಕ ಮಾಡಿಕೊಳ್ಳಿರಿ ಎಂದಿದ್ದಾರೆ. ನಿಮ್ಮನ್ನು ಬೆಲೆ ಕೊಟ್ಟು ಕೊಂಡುಕೊಂಡಿರುವ ನಾನು ನನ್ನ ರಕ್ತದ ಮೂಲಕ ನೀವು ವಿಮೋಚಿಸಲ್ಪಟ್ಟ ಜನರಾಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ರಾಜವಂಶಸ್ಥರಾದ ಯಾಜಕ ಸಮೂಹದವರು ದೇವರ ಸ್ವಕೀಯ ಪ್ರಜೆಯಾಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಮನುಷ್ಯರಿಗೆ ದಾಸರಾಗಬೇಡಿರಿ ಎಂದು ಯೇಸು ಹೇಳಿರುವ ಕಾರ್ಯ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಸಭೆಯೊಳಗೆ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡವರೆಲ್ಲರೂ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಒಂದೇ ಕುಟುಂಬದಲ್ಲಿ ಒಂದೇ ಮೇಜಿನಲ್ಲಿ ಕೂತ್ಕೊಂಡು ಹೇಗೆ ಒಂದು ಕುಟುಂಬವಾಗಿ ಭುಜಿಸುತ್ತೇವೆಯೋ ಹಾಗೆಯೇ ದೇವರ ಮಕ್ಕಳಾಗಿ ನಾವೆಲ್ಲರೂ ಪರಲೋಕದ ಕುಟುಂಬವಾಗಿ ಸೇರಿ ಯೇಸು ನಮಗೋಸ್ಕರ ಯಜ್ಞವಾಗಿರುವ ವಿಷಯ ಜ್ಞಾಪಕ ಮಾಡಿಕೊಳ್ತಾ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಭಾನುವಾರ ದೇವರ ಆಲಯಕ್ಕೆ ನಾವು ಹೋಗುತ್ತೇವೆ. ಕೆಲವೊಂದು ಸಭೆಗಳಲ್ಲಿ ಪ್ರತಿ ವಾರ ಕಮ್ಯುನಿಯನ್ ಕೊಡ್ತಾರೆ, ಕೆಲವು ಸಭೆಗಳಲ್ಲಿ ಮೊದಲ ವಾರ ಕೊಡ್ತಾರೆ. ಎಷ್ಟು ಸಾರಿ ತೆಗೆದುಕೊಳ್ತೇವೆ ಅನ್ನೋದು ಮುಖ್ಯವಲ್ಲ. ಭಯದಿಂದ ನಡುಗುತ್ತಾ ಪರಿಶುದ್ಧತೆಯಿಂದ ಶುದ್ಧ ಹೃದಯದೊಂದಿಗೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕು. ಆದದ್ದರಿಂದ ಕೆಲವೊಂದು ಸಾರಿ ಮೇಲಿಂದ ಮೇಲೆ ತೆಗೆದುಕೊಳ್ಳುವುದರಿಂದ ಅದು ಪದ್ಧತಿಯಾಗ್ಬಿಡುತ್ತೆ ಅಂದುಕೊಂಡು, ಅಷ್ಟು ಮಾತ್ರವಲ್ಲ, ಮತ್ತಿತರ ಕಾರಣಗಳ ನಿಮಿತ್ತ ಕೆಲವೊಂದು ಸಭೆಗಳಲ್ಲಿ ತಿಂಗಳಿಗೆ 1 ವಾರ ಮಾತ್ರ ಕಮ್ಯುನಿಯನ್ ಕೊಡ್ತಾರೆ. ಆದರೆ ಯೇಸು ಮಾತ್ರ ನೀವು ಕೂಡಿ ಬರುವಾಗೆಲ್ಲ ಅಂದಿದ್ದಾರೆ. ಅಂದರೆ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಯೇಸು ಮಾಡಂದಿದ್ದಾರೆ. ತಪ್ಪೇನಿಲ್ಲ, ಎಷ್ಟು ಸಾರಿ ಮಾಡಿದ್ರು ಕೂಡ. ಇವೆಷ್ಟು ಸಾರಿ ಪಾಲ್ಗೊಂಡಿದ್ದು ಮುಖ್ಯವಲ್ಲ, ಎಷ್ಟು ಸಾರಿ ದೇವರ ಪ್ರೀತಿ ಜ್ಞಾಪಕ ಮಾಡಿಕೊಂಡಿದ್ದೀರಿ. ನೀವು ನಿಜವಾಗ್ಲೂ 1 ಸಾರಿ ಏನಾದರೂ ಹೃದಯಪೂರ್ವಕವಾಗಿ ಕ್ರಿಸ್ತನ ಶಿಲುಬೆಯ ಪ್ರೀತಿ ಜ್ಞಾಪಕ ಮಾಡಿಕೊಳ್ಳೋದಾದರೆ ಜೀವನ ಪೂರ್ತಿ ಅದು ಇರುತ್ತೆ. ಆದರೆ ಈ ದಿನ ಆತನ ಪ್ರೀತಿ ಮರೆಯುತ್ತಾ ಇರುವುದರಿಂದ ಮೇಲಿಂದ ಮೇಲೆ ಆಚರಿಸ್ತಿದ್ದೇವೆ. ಒಂದು, ಕರ್ತನನ್ನು ಆರಾಧಿಸುವುದಕ್ಕಾಗಿ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ಆತನ ವಾಕ್ಯ ಕೇಳುವುದಕ್ಕಾಗಿ, ರೊಟ್ಟಿ ಮುರಿದು ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ. ಅಷ್ಟಕ್ಕೆ ಸಭೆಗೆ ಹೋಗೋದು? ನೋಡಿರಿ, ಕೊರಿಂಥಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 2ನೇ ವಚನ ಓದುತ್ತೇನೆ ಕೇಳಿ. ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ಏನಂತೆ? ನಿಮ್ಮಲ್ಲಿ ಪ್ರತಿಯೊಬ್ಬನು ಪ್ರತಿ ಭಾನುವಾರ, ಕೆಲವರು ಮೊದಲನೇ ಭಾನುವಾರ ಕಾಣಿಕೆ ಹಾಕಿ ನೋಡಿದ 3 ವಾರ ಯಾಕೆ ಹಾಕೋಣ ಅಂದುಕೊಳ್ತಾರೆ. ಆದರೆ ವಾಕ್ಯಾನುಸಾರವಾಗಿ ಆ ಕಾಲದಲ್ಲಿ ಪೌಲನು ನಡೆಸಿದ ವಿಧಾನ ಏನೆಂದರೆ, ನೀವು ಅಭಿವೃದ್ಧಿ ಆಗ್ತಿರುವ ಹಾಗೆ ನಿಮ್ಮನ್ನು ದೇವರು ಎಷ್ಟು ಹೆಚ್ಚು ಆಶೀರ್ವದಿಸ್ತಾರೋ ಆಗ ಕೊಡಿರಿ, ಆನಂತರ ಅಭಿವೃದ್ಧಿ ಆಗ್ತೀರಿ. 1 ವಾರ ಕೊಟ್ಟವನು 2ನೇ ವಾರದಲ್ಲಿ ಅಭಿವೃದ್ಧಿ ಆಗ್ತಾನೆ. 3ನೇ ವಾರ ಮತ್ತೆ ಕೊಡುವುದಕ್ಕಾಗಿ ಆತನ ಹತ್ರ ಸಾಕಷ್ಟು ಉಳ್ಕೊಳ್ಳುತ್ತೆ. ದೇವರು ಯಾರ ಸಾಲಗಾರನೂ ಅಲ್ಲ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು, ನಿಮ್ಮ ತ್ಯಾಗವನ್ನು ನೀವು ವ್ಯಕ್ತಪಡಿಸಲು ದೇವರಿಗೆ ಕಾಣಿಕೆ ಕೊಡುವಂಥದ್ದು ಒಂದು ಅವಕಾಶದ ರೂಪದಲ್ಲಿ ದೊರಕುತ್ತೆ ನಮಗೆ. ಆತನು ಯಾಕೆ ನಮ್ಮಿಂದ ಕೇಳಬೇಕು? ಒಬ್ಬ ಗಣ್ಯ ವ್ಯಕ್ತಿ ನಿಮ್ಮಿಂದ ಏನಾದರೂ ಒಂದು ಚಿಕ್ಕ ವಿಷಯ ಕೇಳ್ತಿರೋದಾದ್ರೆ ನಿಮಗೆ ಶ್ಲಾಘ್ಯತೆ ಕೊಡುವುದಕ್ಕಾಗಿಯೇ ಹೊರತು ಆತನಿಗೆ ಕಡಿಮೆ ಇದ್ದದಕ್ಕಾಗಿ ಅಲ್ಲ.
ಭೂಮಿ ಆಕಾಶ ಸೃಷ್ಟಿಸಿರುವ ದೇವರಿಗೆ ನಾವು ಕೊಡುವ ದುಡ್ಡು ಅವಶ್ಯಕವಾಗಿದೆಯೋ ಎಂದು ಕೆಲವರು ಹೇಳ್ತಾರಲ್ಲವೇ? ಆತನಿಗೆ ಬೇಕಾಗಿಲ್ಲ, ಆದರೆ ನಿಮ್ಮ ಪ್ರೀತಿ ಬೇಕು. ನಿಮ್ಮ ಹೃದಯ ಸ್ಥಿತಿಯನ್ನು ಆತನ ಮುಂದೆ ಬಯಲುಪಡಿಸುವುದಕ್ಕಾಗಿ ನಿಮ್ಮ ಹಿಡಿ ಬಿಚ್ಚುವುದರಿಂದ ಅದು ಗೊತ್ತಾಗುತ್ತೆ. ಅಭಿವೃದ್ಧಿ ಆಗುತ್ತಿರುವ ಹಾಗೆ ಪ್ರತಿ ಭಾನುವಾರ ನಿಮ್ಮ ಸಂಪಾದನೆಯಲ್ಲಿ ಕೆಲವೊಂದನ್ನು ಕೂಡಿಸಿಡಿ. ಇದು ದೇವರಿಗೋಸ್ಕರವೆಂದು ಕೂಡಿಸಿಡಿರಿ. ಯಾರಿಗೋಸ್ಕರ ಅಂತೆ? ಅದು ದೇವ ಜನರಿಗೋಸ್ಕರವಾದ ಹಣ, ಪರಿಶುದ್ಧರಿಗೋಸ್ಕರ, ಬಡವರಿಗೋಸ್ಕರ, ಪರಿಶುದ್ಧ ಜನರ ಸೇವೆಗೋಸ್ಕರ, ದೇವರ ಸುವಾರ್ತೆ ಪ್ರಕಟಿಸುವುದಕ್ಕೋಸ್ಕರ, ಬಡವರನ್ನು ವಿಧವೆಯರನ್ನು ಪೋಷಿಸುವುದಕ್ಕೋಸ್ಕರ, ದೇವರಿಗೋಸ್ಕರ ಸಮಸ್ತವನ್ನು ಬಿಟ್ಟು ಕಣಿತುಳಿಯುವ ಎತ್ತಿನ ಬಾಯಿಯನ್ನು ಕಟ್ಟಬಾರದು ಎಂದಿರುವಂತೆ ಉದ್ಯೋಗ ಬಿಟ್ಟು ಕೂಲಿಯಾಗಲಿ ಸಂಬಳವಾಗಲಿ ಕೋರಿಕೊಳ್ಳದೆ ತ್ಯಾಗದೊಂದಿಗೆ ಸಮಸ್ತವನ್ನು ಬಿಟ್ಟು ಬಿಟ್ಟಿರುವ ದೈವ ಸೇವಕರು ಈ ದಿನ ಎಷ್ಟೋ ಜನರಿದ್ದಾರೆ. ಮತ್ತೆ ಅವರು ಅವರ ಕುಟುಂಬ ಪೋಷಣೆ, ಅವರು ಮಾಡ್ತಿರುವ ಸೇವೆಯ ಮೂಲಕ ಅವರ ಕನಿಷ್ಠ ಅವಶ್ಯಕತೆಗಳು ತೀರಲ್ಪಡಬೇಕಲ್ಲವೇ? ದೈವ ಸೇವಕರ ಸೇವೆಗೋಸ್ಕರ, ಬಡವರಿಗೋಸ್ಕರ, ಪರಿಶುದ್ಧರಿಗೋಸ್ಕರ, ಸುವಾರ್ತೆ ಸಾರುವುದಕ್ಕೋಸ್ಕರ ಸಭೆಯಲ್ಲಿ ಉಂಟಾಗುವ ಖರ್ಚುಗಳೆಲ್ಲ ನೋಡಿಕೊಳ್ಳಲು ಸಭೆ ಮೇಂಟೈನ್ ಮಾಡೋದಂದ್ರೆ ಸುಲಭ ಅಲ್ವಲ್ಲ? ಅನೇಕ ಸೇವಕರಿಗೆ ಸ್ವಂತ ಸಭೆಗಳಿಲ್ಲ. ರೆಂಟೆಡ್ ಹಾಲ್ನಲ್ಲಿ ಆರಾಧನೆ ನಡೆಸ್ತಾರೆ. ಹೌ ಕ್ಯಾನ್ ದೇ ಪೇ ಅನ್ಲೆಸ್ ಯು ಗಿವ್, ಅನ್ಲೆಸ್ ವಿ ಆಲ್ ಸಪೋರ್ಟ್? ನಾವೆಲ್ಲರೂ ಸೇರಿ ನಮ್ಮ ಹಿಡಿತವನ್ನು ಬಿಚ್ಚಿದಾಗ ದೇವರ ನಾಮಕ್ಕೆ ಮಹಿಮೆಯುಂಟಾಗುವ ಹಾಗೆ ಒಂದು ಕಟ್ಟಡ ನಮಗಿಲ್ಲದಿದ್ರೂ ಕೂಡ ಆತನ ನಾಮದಲ್ಲಿ ನಾವಲ್ಲಿ ಕೂಡಿ ಬರುವಾಗ ಅಲ್ಲಿರುವ ಕರ್ತನು ತನ್ನ ಸನ್ನಿಧಿ ನಮಗನುಗ್ರಹಿಸುತ್ತಾರೆ. ಅನೇಕರಿಗೆ ಆಶ್ರಯಕರವಾಗಿ ಈ ಕಾಲದ ಸಭೆಗಳನ್ನು ದೇವರು ಆಶೀರ್ವದಿಸ್ತಾರೆ. ಹಾಗಾಗಿ ಸಭೆಗೆ ಹೋಗ್ರಿ, ಪ್ರಾರ್ಥಿಸಿರಿ, ಆರಾಧಿಸಿರಿ, ವಾಕ್ಯ ಕೇಳಿರಿ, ನಿಮ್ಮ ಕಾಣಿಕೆ ದೇವರಿಗೆ ಕೊಡಿಯಿರಿ, ಕರ್ತನ ಮೇಜಿನಲ್ಲೂ ಪಾಲ್ಗೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಮೊದಲ ಭಾನುವಾರಕ್ಕಾಗಿ ವಂದಿಸ್ತೇವೆ. 7 ತಿಂಗಳು ನಮ್ಮನ್ನು ಕಾಪಾಡಿ 8ನೇ ತಿಂಗಳೊಳಗೆ ಬರಮಾಡಿದಿರಿ. ಈ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಸಭೆಯೊಳಗೆ ಮೊದಲ ಭಾನುವಾರದಲ್ಲಿ ನಾವು ಹೋಗುವಾಗ ಕೃತಜ್ಞತೆಯಿಂದ ಸ್ತುತಿಯಿಂದ ನೀವು ಮಾಡಿದ ಉಪಕಾರಗಳೆಲ್ಲ ನೆನೆಸಿ ನಿಮಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಲು, ಸ್ತುತಿ ಆರಾಧನೆ ಮಾಡಿ ಆತ್ಮದಿಂದ ಸತ್ಯದಿಂದ ನಿಮ್ಮನ್ನು ಆರಾಧಿಸಲು, ನಿಮ್ಮ ವಾಕ್ಯದಿಂದ ಎಚ್ಚರಿಸಲ್ಪಟ್ಟು ನಡೆಸಲ್ಪಡುವುದಕ್ಕಾಗಿ ದಿನವಿಡೀ ನಿಮ್ಮ ಸಾಕ್ಷಿಯಾಗಿ ಬದುಕುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿರಿ. ಟೆಕ್ಸ್ಟ್ ಮಾಡಲಿಕ್ಕೆ ಆಗದಿದ್ದರೆ ನೇರವಾಗಿ ಈ ನಂಬರ್ಗೆ ಕರೆ ಮಾಡಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಭಾನುವಾರವಲ್ಲವೋ? ಕರ್ತನು ನಿಮಗೆ ಕೊಟ್ಟ ಚರ್ಚ್ನಲ್ಲಿ ನಡೆಯುವ ಆರಾಧನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.